ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ ಹಲೋ ನಮಸ್ತೆ, ಹೇಳಿ ಮೇಡಮ್, ತಾವೆಲ್ಲಿಂದ ಕರೆ ಮಾಡ್ತಿರೋದು? ನಮ್ಮ ಶಿನ್ನೂರ್ಲಸ್ರಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸ್ಕೊಡಿ. ಶರಣ ಬಸವ ಅಂತ ಹೇಳ್ರಿ. ಶರಣ ಬಸವ. 21/5/2007 ರೀ. 21/5/2005. ಹುಟ್ಟಿದ ಸಮಯ 21/5/2005 ರೀ. 7 ತಿಂಗ್ಳ್ರಿ. ಪೂರ್ಣಿಮೆ ದಿನ. ಕರೆಕ್ಟಾಗಿ ಹೇಳ್ತೀರಾ ಮೇಡಮ್? ಇನ್ನೊಂದ್ಸಲಿ. 25ನೇ ತಾರೀಕು 21 ರೀ. 21ನೇ ತಾರೀಕು ಯಾವ ತಿಂಗಳು? 7 ತಿಂಗ್ಳ್ರಿ. 7ನೇ ತಿಂಗಳು 2005 ರೀ. 2005. ಪೂರ್ಣಿಮೆ ದಿನ ಹುಟ್ಟೇನ್ರಿ. ಓಕೆ, ಹುಟ್ಟಿದ ಸಮಯ ಹೇಳಿ. ಸಾಯಂಕಾಲ 7 ಗಂಟೆ. ಸಾಯಂಕಾಲ 7 ಗಂಟೆ. ಏನ್ ಪ್ರಶ್ನೆ ಇದೆ ತಮ್ದು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಓಕೆ, ಹೇಳಿ. ಮಿತಾ ಮೇಡಮ್ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ ರೀ. ನಿಮ್ದು ಕಾರ್ಯಕ್ರಮ ಮಸ್ತ್ ಬರ್ತಾ ಇದ್ರಿ. ತುಂಬಾ ಧನ್ಯವಾದ. ಆರ್ಯವರ್ಧನ್ ಶಿಷ್ಯರ್ ನೀವು? ಹೌದಿ? ಹೌದು, ತುಂಬಾ ಸಿಂಗಳಕ್ಕ ಅಂತ ಬಾರಿ ಇದು ಮಾಡ್ತಾರೆ. ನೋಡ್ತಾ ಇದ್ದೀರಾ? ಹೇಳೋ ಕಾರ್ಯಕ್ರಮ ಚಲೋ ಬರಕತ್ತೈತ್ರಿ. ಹೌದಾ? ನೋಡಿ, ನಾವು ಆರ್ಯವರ್ಧನ್ ಎಲ್ಲಾ ಕಾರ್ಯಕ್ರಮ ಅವ್ರ ಬರ್ತಡೆ ಎಲ್ಲಾ ಕಡೆ ಹೋಗಿ ಬಂದಿವ್ರಿ ನಾವ್ ಅವ್ರ ಕಡೆ. ಓಕೆ ಓಕೆ, ಅದ ಒಳ್ಳೇದಾಗ್ಲಿ. ನೀವ್ ಬಂದಲಸಿ ಆರ್ಯವರ್ಧನ್ ಬರ್ಲಿ, ನೀವ್ ಬಂದೋಗಿನ್ನ ಖುಷಿ ಆಯ್ತ್ರಿ. ತುಂಬಾ ನನಗೂ ಖುಷಿ ಆಗ್ತಾ ಇದೆ. ಅದೇ ನಮ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಏನ್ ಮಾಡ್ತಾರೆ ನಿಮ್ ಮಗ? ನಮ್ ಮಗ ಇದು ಸೆಕೆಂಡ್ ಇಯರ್ ಮುಗಿಸ್ಯಾನ್ರಿ, ಡಿಗ್ರಿ ಓದ್ತಾನ್ರಿ, ಫಸ್ಟ್ ಇಯರ್. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ನಿಮ್ ಮಗಂದು. ಹ್ಞೂನ್ರಿ. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಮತ್ತೆ ಇವಾಗ ನಡೀತಾ ಇರೋ ಟೈಮ್ ಇವ್ರಿಗೆ ರಾಹು ದಶೆ ನಡೀತಾ ಇದೆ. ಇವಾಗ ಸ್ವಲ್ಪ ಡಲ್ ಆಗಿದಾರಾ ಓದೋದ್ರಲ್ಲಿ? ಹೌದ್ರಿ, ಡಲ್ ಆಗ್ಯಾನ್ರಿ ಈಗ ಜಾಸ್ತಿ. ಇವಾಗ ನಡೀತಾ ಇರೋ ಟೈಮು ಹಾಗಿರುತ್ತೆ. ಯಾಕಂದರೆ ಇವಾಗ ಓದಿನ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ. ಜೊತೆಗೆ ಏನಾಗುತ್ತಪ್ಪ ಅಂತಂದರೆ ನೋಡಿ, ಇವಾಗ ಸ್ವಲ್ಪ ಫ್ರೆಂಡ್ಸು ಅದು ಇದು ಅಂತ ಸ್ವಲ್ಪ ಹೊರಗಡೆ ತಿರುಗೋದು ಜಾಸ್ತಿ ಆಗಿರುತ್ತೆ. ಸ್ವಲ್ಪ ನಿಮ್ಮ ಮಾತು ಕೇಳೋದಿಲ್ಲ. ಬೇರೆ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸಲ್ಲಿ ಅದರಲ್ಲಿ ಇದರಲ್ಲಿ ಏನಾದರೂ ಇದ್ದಾರೆ ಅವರು? ಅಂದ್ರೆ ಈ ಅದೇನ್ರಿ, ಮತ್ತೆ ಆರ್ಬಿ ಭಾಳ ಇಷ್ಟ ಐತ್ರಿ ಅತ್ತಗ. ಆರ್ಬಿಗೆ ಹೋಗ್ಕೊಂಬದು. ಹಾಂ, ಅದಕ್ಕೆಲ್ಲ ನಾವು ಒಬ್ಬ ಮಗ ಅಂತ ಬೇಡ ಅಂದಿರಿ. ಇಲ್ಲ, ಚೆನ್ನಾಗಿದೆ. ಅದಕ್ಕೆ ಹೇಳಿದ್ದು ನಿಮಗೆ ಬೇರೆ ಸೆಕ್ಟರ್. ಯಾಕಂದರೆ ಎಲ್ಲರೂ ಓದ್ಬಿಟ್ಟೆ ಏನೂ ಇದಾಗೋದಿಲ್ಲ. ಯಾಕಂದರೆ ಕೆಲವ್ರಿಗೆ ವಿದ್ಯೆಯಿಂದ ಮುಂದಕ್ಕೆ ಹೋಗ್ತಾರೆ, ಕೆಲವ್ರಿಗೆ ಬೇರೆ ಆಕ್ಟಿವಿಟಿ. ಇದು ಬಾಡಿ ಬಿಯರ್ ಇಂದ ಮುಂದೆ ಬರ್ತಾನೆ ಏನ್ರಿ? ಹಾಂ, ಇವ್ರಿಗೆ ಓದೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಸೆಕ್ಟರ್ ಇರ್ಬೋದು, ಬೇರೆ ಎಕ್ಸಾಮ್ಸ್ ಬರೆಸಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಜಾತಕ ತುಂಬ ಚೆನ್ನಾಗಿದೆ. ಇವ್ರಿಗೂ ಅಷ್ಟೇ ನೋಡಿ, ಇವ್ರಿಗೂ ಎಲ್ಲಾದರೂ ಗೌರ್ಮೆಂಟ್ ಜಾಬು ಸಿಕ್ಕುವಂಥ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಸೆಕ್ಟರಲ್ಲಿ ಯಾವ ಒಂದು ಫೀಲ್ಡಲ್ಲಿ ಬೇಕಾದರೂ ಇವ್ರು ಇರ್ಬೋದು. ಯಾವ ಒಂದು ಫೀಲ್ಡಲ್ಲಿ ಹೋದ್ರೂ ಇವರು ಸೆಲೆಕ್ಟ್ ಏನಿದೆ ಕರೆಕ್ಟ್ ಐತ್ರಿ. ಶರಣಬಸವ ಅಂತಿದ್ದೀರಿ. ಇಲ್ಲ, ಹೆಸರು ನೀವು ಒಂಚೂರು ಚೇಂಜ್ ಮಾಡ್ಕೋಬೇಕು. ಯಾಕಂದರೆ ಇವ್ರದ್ದು 3ನೇ ತಾರೀಕು ಬರುತ್ತೆ. ಹಂಗಾಗಿ ಹೆಸರು ಚೇಂಜ್ ಮಾಡ್ಕೋಬೇಕು ಅಂತಂದರೆ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಹೆಸರು ಚೇಂಜ್ ಮಾಡಿಸ್ಕೊಡ್ತೀವಿ ನಿಮಗೆ. ಅವ್ರಿಗೆ ತುಂಬ ಪಾಸಿಟಿವ್ ಆಗುವಂಥ ಹೆಸರು ಇಟ್ಕೊಡ್ತೀವಿ. ಸೊ ಹೆಸರೊಂದು ಚೇಂಜ್ ಮಾಡ್ಕೊಳ್ಳಿ. ಹೆಸರು ಏನಂತ ಚೆನ್ನಾಗಿಲ್ಲ. ನಮ್ಮೂರಲ್ಲಿ ಇದು ಶರಣಬಸವೇಶ್ವರ ಅಂತ ಗುಡಿ ಐತಿ, ನಮ್ದು ಗೊರೆಬಾಳ್ರಿ, ಇಲ್ಲೇ ಶಿನ್ನೂರ್ ಹತ್ರ. ನಿನ್ನೆ ಮಾತಾಡಿದ್ರಿ. ಹಾಂ, ಇಲ್ಲೇ ಊರಾಗ ದೊಡ್ಡ ದೇವಸ್ಥಾನ. ಆಯ್ತಮ್ಮ. ಇವಾಗ ನಿಮ್ಮ ಮಗನ ಡೇಟ್ ಆಫ್ ಬರ್ತ್ಗೆ ಅವ್ರಿಗೆ ಹೆಸರು ಸ್ವಲ್ಪ ಸೂಟ್ ಆಗ್ತಿಲ್ಲ. ಹೆಸರೊಂದು ಚೇಂಜ್ ಮಾಡ್ಕೊಳ್ಳಿ. ಅಕ್ಷರ ಜೋಡಿಸ್ಬೇಕ್ರಿ ಅದಕ್ಕೆ? ಅಕ್ಷರ ಅಂತ ಏನಿಲ್ಲ, ನಿಮ್ಮ ಮಗನಿಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಟ್ಯೂನ್ ಮಾಡಿಸ್ಕೊಂಡು ಹೆಸರಿಟ್ಕೊಳ್ಳಿ. ತುಂಬ ಅದೃಷ್ಟ ಬರುವಂಥ ಹೆಸರಿಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ.